ಸಚಿವ ಸ್ಥಾನಕ್ಕೆ ಕೆಎನ್ ರಾಜಣ್ಣ ರಾಜೀನಾಮೆ. ಸಿದ್ದು ಮನೆಗೆ ಪದೇ ಪದೇ ಹೋಗ್ತಿರೋದು ಅದಕ್ಕೇನ? ಸೋಷಿಯಲ್ ಮೀಡಿಯಾದಲ್ಲೇ ಫುಲ್ ಅದೇ ಸುದ್ದಿ. ರಾಜಣ್ಣ ರಾಜೀನಾಮೆ ಫಿಕ್ಸ್ ಅಂತಿದ್ದಾರೆ ತುಮಕೂರು ಜನ. ಶ್ರೀನಿವಾಸ್ ಫ್ಯಾನ್ ಪೇಜ್ ನಲ್ಲಿ ರಿಸೈನ್ ಪೋಸ್ಟ್ ಅನ್ನ ಹಾಕಲಾಗಿದೆ. ಫೋಟೋ ಎಡಿಟ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಮಾಡಲಾಗಿರುವಂತದ್ದು. ಪದೇ ಪದೇ ಕೆಎನ್ ರಾಜಣ್ಣ ಸಿಎಂ ಸಿದ್ದರಾಮಯ್ಯನವರನ್ನ ಭೇಟಿಯಾಗುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯದ್ದೇ ಕಲ್ಪನೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ರಾಜಣ್ಣ ರಾಜೀನಾಮೆಯನ್ನ ಕೊಡ್ತಾರೆ, ಇದು ಬಹುತೇಕ ಫಿಕ್ಸ್ ಅಂತ ಕೂಡ ತುಮಕೂರಿನ ಜನ ಮಾತನಾಡ್ಕೊಳ್ತಾ ಇದ್ದಾರೆ. ನೋಡಿ, ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆ ಅನ್ನುವಂತಹ ವಿಚಾರವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಲಾಗಿದೆ ಅತಿ ಶೀಘ್ರದಲ್ಲಿ ಅಂತ ಹೇಳಿ. ಎಸ್ಆರ್ ಶ್ರೀನಿವಾಸ್ ಗುಬ್ಬಿ ಎಂಎಲ್ಎ ಫ್ಯಾನ್ಸ್ ಕ್ಲಬ್ನಲ್ಲಿ ಈ ಒಂದು ವಿಚಾರವನ್ನ ಪೋಸ್ಟ್ ಮಾಡಲಾಗಿದೆ. ದೃಶ್ಯದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಸಿಸ್ಟಮ್ ಮುಂದೆ ಕೆಎನ್ ರಾಜಣ್ಣ ಕೂತಿದ್ದಾರೆ. ಅದರ ಮುಂದೆ ಸಚಿವ ಕೆಎನ್ ರಾಜಣ್ಣ ರಾಜೀನಾಮೆ ಅನ್ನುವಂತಹ ಬರಹಗಳನ್ನ ಕೂಡ ಗಮನಿಸಿದ್ದೀರಿ. ತುಮೂಲ್ ಎಲೆಕ್ಷನ್ ನಲ್ಲಿ ಶ್ರೀನಿವಾಸ್ ಪತ್ನಿಗೆ ತಪ್ಪಿದ ಅಧ್ಯಕ್ಷ ಸ್ಥಾನ. ಆಗ ಕೆಎನ್ ರಾಜಣ್ಣ ಪರಮೇಶ್ವರ್ ವಿರುದ್ಧ ಶ್ರೀನಿವಾಸ್ ಕಿಡಿಕಾರಿದ್ರು. ಅಧ್ಯಕ್ಷಗಿರಿ ತಪ್ಪಿಸಿರೋದು ಕೆಎನ್ ರಾಜಣ್ಣನೇ ಅಂತ ಶ್ರೀನಿವಾಸ್ ಆರೋಪವನ್ನ ಮಾಡಿದ್ರು. ಆದುದರಿಂದ ಗುಬ್ಬಿ ಶಾಸಕರ ಅಭಿಮಾನಿಗಳಿಂದ ರಾಜೀನಾಮೆಯ ಪೋಸ್ಟ್ ಅನ್ನ ಹಾಕಲಾಗಿದೆ. ಪ್ರತಿನಿತ್ಯ ಸಚಿವರ ವಿರುದ್ಧ ಪೋಸ್ಟ್ ಹಾಕಿ ಶ್ರೀನಿವಾಸ್ ಫ್ಯಾನ್ಸ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಎನ್ ರಾಜಣ್ಣ ಅವರು ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಅದಕ್ಕಾಗಿಯೇ ಸಿಎಂ ಸಿದ್ದರಾಮಯ್ಯನವರನ್ನ ಪದೇ ಪದೇ ಭೇಟಿ ಮಾಡಲಾಗ್ತಾ ಇದೆ ಅಂತ ಹೇಳಿ ಪೋಸ್ಟ್ ಅನ್ನ ಹರಿಬಿಡಲಾಗಿದೆ. ತುಮೂಲ್ ಎಲೆಕ್ಷನ್ ನಲ್ಲಿ ಶ್ರೀನಿವಾಸ್ ಪತ್ನಿಗೆ ಅಧ್ಯಕ್ಷ ಸ್ಥಾನ ತಪ್ಪುತ್ತೆ. ಹಾಗಾಗಿ ಕೆಎನ್ ರಾಜಣ್ಣ ಪರಮೇಶ್ವರ್ ವಿರುದ್ಧ ಶ್ರೀನಿವಾಸ್ ಕಿಡಿಯನ್ನ ಕಾರ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನನ್ನ ಕಲೀಗ್ ಯೋಗೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಏನು ಯೋಗೇಶ್, ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಕೆಎನ್ ರಾಜಣ್ಣ ಅವ್ರದೇ ಸದ್ದು. ಯಾಕೆಂತಂದ್ರೆ ಪದೇ ಪದೇ ಕೆಎನ್ ರಾಜಣ್ಣ ಸಿಎಂ ರವರನ್ನ ಭೇಟಿ ಆಗ್ತಾ ಇದ್ದಾರೆ. ರಾಜೀನಾಮೆ ಕೊಡ್ತಾರಾ ಅನ್ನುವಂತಹ ವಿಚಾರ ಚರ್ಚೆಗೆ ಮುನ್ನೆಲೆಗೆ ಬರ್ತಾ ಇದೆ. ಏನಾಗ್ತಾ ಇದೆ ತುಮಕೂರಿನ ಸೋಷಿಯಲ್ ಮೀಡಿಯಾದಲ್ಲಿ ಏನಾಗ್ತಾ ಇದೆ? ಪ್ರಮುಖ ಕಾರಣ ಅನ್ನೋದು ಭಾರತಿ ಶ್ರೀನಿವಾಸ್ ಅಂದ್ರೆ ಶ್ರೀನಿವಾಸ್ ಅವರ ಪತ್ನಿ ಭಾರತಿ ಅವರು ತುಮೂಲ್ ಎಲೆಕ್ಷನ್ಗೆ ಅಂದ್ರೆ ತುಮಕೂರು ಸಹಕಾರ ಕೂಟಕ್ಕೆ ನಿಂತ್ಕೊಂಡಿದ್ರು. ಅಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾದ್ರು. ಅದಾದ ನಂತರ ಅವರೇ ಬಹುತೇಕ ಅಧ್ಯಕ್ಷರಾಗ್ತಾರೆ ಅನ್ನೋದು ಸಾಕಷ್ಟು ಚರ್ಚೆಗೆ ಕಾರಣ ಆಗಿತ್ತು. ಮತ್ತೆ ಸಾಕಷ್ಟು ಪೋಸ್ಟರ್ ಗಳನ್ನ ಮತ್ತೆ ಈ ನಡುವೆ ಕೆ ಶಿವಕುಮಾರ್ ಅವ್ರನ್ನ ಕೂಡ ಕುಟುಂಬ ಭೇಟಿಯಾಗಿ ಬಂದಿತ್ತು. ಅದಾದ ನಂತರ ಕೊನೆ ಕ್ಷಣದಲ್ಲಿ ಏನು ನಾಮಿನಿ ಮಾಡುವ ಮೂಲಕ ಪಾವಗಡ ಕ್ಷೇತ್ರ ಶಾಸಕ ವೆಂಕಟೇಶ್ ಅವರನ್ನ ಅಧ್ಯಕ್ಷನಾಗಿ ನೇಮಕ ಮಾಡಲಾಯಿತು. ಇದು ಸಾಕಷ್ಟು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಶ್ರೀನಿವಾಸ್ ಅವರು. ಯಾಕಂದ್ರೆ ಶ್ರೀನಿವಾಸ್ ಅವರು ಇಲ್ಲೂ ಕೂಡ ಬಹಿರಂಗವಾಗಿ ಹೇಳ್ಕೊಂಡಿರಲಿಲ್ಲ ಅಧ್ಯಕ್ಷ ಸ್ಥಾನಕ್ಕೆ ಪತ್ನಿ ನಿಂತ್ಕೋತಾರೆ ಅಂತ. ಆದ್ರೆ ಆಂತರಿಕವಾಗಿ ಒಂದಷ್ಟು ಚಟುವಟಿಕೆಯಲ್ಲಿ ತೊಡಗಿಸ್ಕೊಂಡಿದ್ರು. ಇದನ್ನ ತಪ್ಪಿಸೋದಕ್ಕೆ ಪ್ರಮುಖವಾಗಿ ಕೆಎನ್ ರಾಜಣ್ಣ ಕಾರಣ ಅನ್ನೋದು ಶ್ರೀನಿವಾಸ್ ಅವರು ಹೇಳ್ಕೊಂಡಿದ್ರು. ಅದಾದ ನಂತರ ಕೂಡ ಮಾಧ್ಯಮಗಳ ಮುಂದೆ ಕೇಳಿದ ಪ್ರಶ್ನೆ ಕೆಎನ್ ರಾಜಣ್ಣ ಅವರು ಕೂಡ ಇದರಲ್ಲಿ ಪರಮೇಶ್ವರ್ ಪಾತ್ರ ಎಲ್ಲ ನಾನೇ ನೇರವಾಗಿ ಕೆಲಸ ಮಾಡಿದ್ದೀನಿ, ಅಂದ್ರೆ ನನಗೆ ಯಾರು ಕೊಡಿಸ್ಬೇಕು ಅವ್ರನ್ನ ಕೊಡ್ತಿದ್ದೀನಿ ಅನ್ನೋ ಹೇಳಿಕೆಯನ್ನ ಮಾಧ್ಯಮಗಳಿಗೆ ಕೊಟ್ಟಿದ್ರು. ಇದಾದ ನಂತರ ಒಂದಷ್ಟು ಶ್ರೀನಿವಾಸ್ ಬೆಂಬಲಿಗರು ಮತ್ತೆ ಶ್ರೀನಿವಾಸ್ ಸಾಕಷ್ಟು ಬೇಸರವನ್ನು ಹೊರ ಹಾಕಿದ್ರು. ನೇರವಾಗಿ ರಾಜಣ್ಣ ಮತ್ತೆ ಪರಮೇಶ್ವರ್ ವಿರುದ್ಧ ಗುಡುಗಿದ್ರು. ಅಂದ್ರೆ ಮುಂದೆ ನಮ್ಗೂ ಸಮಯ ಬರುತ್ತೆ, ಸಮಯ ಸಿಕ್ಕಾಗ ಈ ಅವಕಾಶನ ಬಳಸ್ಕೊತೀನಿ ಅಂತ ಟಾಂಗನ್ನ ಕೊಟ್ಟಿದ್ರು. ಇದೆಲ್ಲ ಬೆಳವಣಿಗೆ ಆದ ನಂತರ ಈಗ ಮತ್ತೆ ಆ ಒಂದು ಪ್ರಕರಣ ಅಂದ್ರೆ ಏನು ಅಧ್ಯಕ್ಷ ಸ್ಥಾನ ವಂಚಿತ ವಿಚಾರ ಮುನ್ನೆಲೆಗೆ ಬಂದಿದೆ. ಈಗ ಫ್ಯಾನ್ಸ್ ಫಾಲೋವರ್ಗಳ ಪೇಜ್ಗಳಲ್ಲಿ ಕೂಡ ಈ ಒಂದು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅಂದ್ರೆ ಈಗ ಬಂದಿರೋ ವಿಚಾರ ಏನಂದ್ರೆ ಇಲ್ಲಿ ರಾಜಣ್ಣ ಅವ್ರ ರಾಜೀನಾಮೆ ಅನ್ನೋ ಪೋಸ್ಟ್ ಅನ್ನ ನೋಡ್ಕೊಂಡು ಅಂದ್ರೆ ಅದು ಸಿಸ್ಟಮ್ ಅಂದ್ರೆ ಕಂಪ್ಯೂಟರ್ ಮಾನಿಟರ್ ನಲ್ಲಿ ನೋಡ್ತಾ ಇರೋದು ಅದು. ಅಂದ್ರೆ ಈ ವಿಚಾರದಲ್ಲಿ ಅಂದ್ರೆ ಕೆಲವು ದಿನಗಳ ಹಿಂದೆ ನಾನು ಹಾಸನಕ್ಕೆ ಉಸ್ತುವಾರಿಗೆ ರಾಜೀನಾಮೆ ಕೊಡಬೇಕು ಮತ್ತೆ ಅಲ್ಲಿಂದ ಬಿಡುಗಡೆ ಮಾಡಿ ಅಂತ ಏನೋ ಈ ಕೇಳ್ಕೊಂಡಿದ್ರು ರಾಜಣ್ಣ ಅವರು. ಆ ವಿಚಾರನ ಇಟ್ಕೊಂಡು ಈ ರಾಜೀನಾಮೆ ಅನ್ನೋ ಪೋಸ್ಟ್ ಅನ್ನ ಹಾಕಿದ್ದಾರೆ ಅನ್ನೋದು ಸದ್ಯ ಮೊದಲಾಗಿ ಗೊತ್ತಾಗ್ತಾ ಇರೋದು. ಹಾಗಾಗಿ ಈ ಒಂದು ಪ್ರಕರಣ ದಿನೇ ದಿನೇ ತಾರಕಕ್ಕೆ ಏರ್ತಾ ಇದೆ. ಈ ನಡುವೆ ಪಕ್ಷದ ಹೈಕಮಾಂಡ್ ಕೂಡ ಈ ವಿಚಾರವಾಗಿ ಮಾತಾಡಬಾರದು ಅಂತ ಈಗಾಗಲೇ ಹೇಳಿದ್ದಾರೆ ಅಂತ ಶ್ರೀನಿವಾಸ್ ಕೂಡ ಹೇಳ್ಕೊಂಡಿದ್ರು. ಇದಾನಂತರ ಈಗ ಬೆಂಬಲಿಗರ ಮೂಲಕ ಈ ರೀತಿಯ ಒಂದು ಪೋಸ್ಟ್ ಗಳನ್ನ ಹಾಕ್ತಾ ಇದ್ರೆ ಅಥವಾ ಇದು ಶ್ರೀನಿವಾಸ್ ಅವ್ರ ಗಮನಕ್ಕೆ ಬಂದಿದೆಯಾ ಇಲ್ವಾ, ಬಂದಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನೋಡ್ಬೇಕಾಗುತ್ತೆ. ಒಟ್ಟಲ್ಲಿ ತುಮಕೂರಿನಲ್ಲಿ ರಾಜಣ್ಣ ವರ್ಸಸ್
ಶ್ರೀನಿವಾಸ್ ಅನ್ನೋದು ಗಂಭೀರವಾಗಿ ತೆಗೆದುಕೊಂಡಿದ್ದು. ಇದಕ್ಕೂ ಮುಂಚೆ ಏನಂದ್ರೆ ಈ ಶ್ರೀನಿವಾಸ್ ಅವ್ರನ್ನ ರಾಜಣ್ಣ ಅವರೇ ಕಾಂಗ್ರೆಸ್ ರೈಟ್ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಯೋಗೇಶ್.